ನಮಸ್ಕಾರ. TV9 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಗೋಪಾಲ್ ಸೋಮಯ್ಯ ಐಮಂಡ. ಕೊಡಗು ಜಿಲ್ಲೆಯಲ್ಲಿ ಆನೆ ಮಾನವ ಸಂಘರ್ಷ ಮುಂದುವರಿತಾನೆ ಇದೆ. ಇದು ಯಾವುದೇ ಕಾರಣಕ್ಕೂ ಯಾವ ರೀತಿಯಲ್ಲೂ ಕೂಡ ಕಂಟ್ರೋಲ್ಗೆ ಬರ್ತಾ ಇಲ್ಲ. ಕಾಡಾನೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ, ಅವುಗಳನ್ನು ಮರಳಿ ಕಾಡಿಗಟ್ಟಲಿಕ್ಕೆ ಮತ್ತು ಮಾನವ ಜೀವಹತ್ಯೆಯನ್ನು ತಡೀಲಿಕ್ಕೆ ಕೂಡ ಸಾಧ್ಯ ಆಗ್ತಾ ಇಲ್ಲ. ಮೊನ್ನೆ 2 ದಿನಗಳ ಹಿಂದಷ್ಟೇ ಕೂಡ ಒಬ್ಬ ತೋಟ ಕಾರ್ಮಿಕ ಈ ಕಾಡಾನೆ ದಾಳಿಯಲ್ಲಿ ಸಾವನ್ನಪ್ಪಿ ಒಬ್ಬ ಕಾರ್ಮಿಕ ಗಂಭೀರ ಗಾಯಗೊಂಡಿದ್ದರು. ಕಳೆದ ವಾರದ ಹಿಂದೆ ಈ ಮಾದಾಪುರ ಬದಿಯಲ್ಲೂ ಕೂಡ ಕಾಡಾನೆ ದಾಳಿಗೆ 2 ಕಾರ್ಮಿಕರು ಗಂಭೀರ ಗಾಯಗೊಂಡಿದ್ದರು. ಇನ್ನು ಒಂದು 2 ತಿಂಗಳ ಹಿಂದೆ IGP ಪತ್ನಿಯೊಬ್ಬರು ಕೂಡ ಕಾಡಾನೆ ದಾಳಿಯಲ್ಲಿ ಮರಣವನ್ನಪ್ಪಿದ್ರು. ಅಂದರೆ ಈ ಒಂದು ವರ್ಷದಲ್ಲಿ ಕಳೆದ 8 ತಿಂಗಳ ಅವಧಿಯಲ್ಲಿ 6ಕ್ಕೂ ಅಧಿಕ ಮಂದಿ ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ದಾಳಿಗೆ ಬಲಿಯಾಗಿರುವಂಥದ್ದು. ಈಗ ಈ ಕಾಡಾನೆಗಳನ್ನು ಎಲ್ಲಿ ಇವಾಗ ಈ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ, ಅಮ್ಮತ್ತಿ, ಗುಹ್ಯ, ಕಂಡಂಗಾಲ ಈ ನನ್ನ 5-6 ಗ್ರಾಮ ಪ್ರದೇಶ ಏನಿದೆ ಅಲ್ಲಿ ಒಂದು 3 ಕಾಡಾನೆಗಳು, ಅವುಗಳನ್ನು ಕಾಡಾನೆ ಅಂತ ಹೇಳೋಕ್ಕಾಗಲ್ಲ, ಅವೆಲ್ಲ ತೋಟದ ಆನೆಗಳು. ಅಂದರೆ ಅವು ಹುಟ್ಟಿ ಬೆಳೆದಿರೋದೆಲ್ಲ ಕೂಡ ತೋಟದಲ್ಲಿ, ಅವು ಯಾವುದು ಕೂಡ ಕಾಡಿಂದ ಬಂದಿರುವಂಥದ್ದಲ್ಲ. ಈ 3 ಆನೆಗಳನ್ನು ಹಿಡಿಲಿಕ್ಕೆ ಈಗಾಗಲೇ ಅರಣ್ಯ ಇಲಾಖೆ ಒಂದು ಆದೇಶವನ್ನು ಹೊರಡಿಸಿದೆ ಮತ್ತು ಈಗಾಗಲೇ ಅಲ್ಲಿ ಕಾರ್ಯಾಚರಣೆಯನ್ನು ಕೂಡ ಶುರು ಮಾಡಿದ್ದಾರೆ. ನಿನ್ನೆ ಮೊದಲನೇ ದಿನ ಕಾರ್ಯಾಚರಣೆ, ನಿನ್ನೆ ಮೊದಲನೇ ದಿನ ಆನೆ ಕಣ್ಣಿಗೆ ಗೋಚರ ಆದರೂ ಅವನ್ನು ಸೆರೆ ಹಿಡಿಲಿಕ್ಕೆ ಆಗಿಲ್ಲ. ಅಂದರೆ ಸಂಜೆ ಆಗಿತ್ತು, ಅರವಳಿಕೆ ನೀಡಲಿಕ್ಕೆ ತಡ ಆಯಿತು, ಹಾಗಾಗಿ ಅದು ಸಾಧ್ಯ ಆಗಿಲ್ಲ. ಇವತ್ತು ಬೆಳಗಿನಿಂದ ಮತ್ತೆ ದುಬಾರೆ ಮತ್ತು ಮತ್ತಿಗೋಡಿನಿಂದ ಸಾಕಾನೆಗಳನ್ನು ತಂದು ಸುಮಾರು 70 ಅರಣ್ಯ ಇಲಾಖೆ ಸಿಬ್ಬಂದಿ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಈ ಕಾರ್ಯಾಚರಣೆಯಲ್ಲಿ ಈ ಸೆರೆಯಾದಂತಹ ಆನೆಯನ್ನು ಇಲ್ಲಿ ಒಂದು ಬೋನಿಗೆ ಹಾಕಿ ಅಥವಾ ಕ್ರಾಲಿಗೆ ಹಾಕಿ ಅಲ್ಲಿ ತರಬೇತು ಮಾಡೋದಿಲ್ಲ, ಬದಲಿಗೆ ಅದನ್ನು ಸ್ಥಳಾಂತರ ಅಂದರೆ ರೀಲೊಕೇಟ್ ಮಾಡುವಂಥದ್ದು. ಇಲ್ಲಿಂದ ನಾಗರಹೊಳೆ ಅಭಯಾರಣ್ಯ ಏನಿದೆ ಅಲ್ಲಿಗೆ ತೆಗೆದುಕೊಂಡು ಹೋಗಿ ಅದನ್ನು ರೀಲೊಕೇಟ್ ಮಾಡ್ತಾರೆ. ಅಂದರೆ ಅಲ್ಲಿ ಸ್ಥಳಾಂತರ ಮಾಡ್ತಾರೆ, ಅಲ್ಲಿ ಬಿಟ್ಟು ಬರ್ತಾರೆ. ಸದ್ಯ ಈ 3 ಕಾಡಾನೆಗಳನ್ನು ಹಿಡಿಲಿಕ್ಕೆ ಈಗಾಗಲೇ ಒಂದು ಅರಣ್ಯ ಇಲಾಖೆ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ತೋಟಕ್ಕೆ ಬಂದಾಗ ಅಲ್ಲಿ ವಿವಿಧ ಜಾತಿಯ ಮರಗಿಡಗಳು, ಹಣ್ಣು ಹಂಪಲುಗಳು, ಈ ಬಿದಿರಿನ ಅಂದರೆ ಈ ಆನೆಗಳಿಗೆ ಬಹಳ ಪ್ರಿಯವಾದ ಆಹಾರ ಅಂದರೆ ಅದಕ್ಕೆ ಬಿದಿರು. ಈ ನೈಸರ್ಗಿಕವಾಗಿ ಬೆಳೆಯುವಂತಹ ಬಿದಿರನ್ನು ಅದು ಇಷ್ಟಪಟ್ಟು ತಿನ್ನುತ್ತೆ. ಹಾಗೆಯೇ ಬಾಳೆ ತಿನ್ನುತ್ತೆ, ಬಾಳೆ ಗಿಡಗಳನ್ನು ತಿನ್ನುತ್ತೆ, ತೆಂಗಿನ ಮರ, ಅಡಿಕೆ ಮರ, ಇನ್ನು ಬೈನೆ ಮರ ಅನ್ನೋ ಒಂದು ವಿಶೇಷ ಮರ ಬರುತ್ತೆ, ಇನ್ನು ಹಲಸಿನ ಮರ, ಇನ್ನು ಬೇರೆ ಬೇರೆ ಜಾತಿಯ ಮರಗಿಡಗಳು ಇಲ್ಲಿ ಯಥೇಚ್ಛವಾಗಿ ಈ ಕಾಫಿ ತೋಟದಲ್ಲಿ ಸಿಗುತ್ತೆ. ಮತ್ತು ನೀರಿನ ಮೂಲಗಳು ಕೂಡ, ಅಂದರೆ ಪ್ರತಿ ತೋಟಗಳಲ್ಲಿ ಕೂಡ ಅಲ್ಲಲ್ಲಿ ಕೆರೆಗಳಿರ್ತವೆ. ಆ ಕೆರೆಗಳಿಂದ ಯಥೇಚ್ಛವಾಗಿ ನೀರು ಕೂಡ ಸಿಗುತ್ತೆ. ತನಗೆ ಬೇಕಾದಂಥ ಆಹಾರ ಮತ್ತು ನೀರು ಯಥೇಚ್ಛವಾಗಿ ಸಮೃದ್ಧವಾಗಿ ಒಂದೇ ಕಡೆ ಸಿಗುವಾಗ ಆನೆಗಳಿಗೆ ಬೇಕಾಗುವಂಥದ್ದೇ ಅದು. ಹಾಗಾಗಿ ಅವುಗಳು ಖಂಡಿತವಾಗಿ ಅರಣ್ಯಕ್ಕೆ ಹೋಗೋದಿಲ್ಲ. ಅಂದರೆ ಸಾಮಾನ್ಯವಾಗಿ ಒಂದು ಆನೆ ದಿನಕ್ಕೆ 300 kg ಆಹಾರವನ್ನು ತಿನ್ನಬೇಕಾಗತ್ತೆ. 300 kg ಆಹಾರವನ್ನು ಅದು ಅರಸಬೇಕು ಅಂತಾದರೆ 24 ಗಂಟೆಯಲ್ಲಿ ಕನಿಷ್ಠ 20 ಗಂಟೆ ಆಹಾರ ಹುಡುಕುತ್ತಾನೆ ತಿರುಗಾಡ್ತಾ ಇರುತ್ತೆ. ದಿನಕ್ಕೆ 10, 15, 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಅದು ಸಂಚಾರ ಮಾಡುತ್ತೆ ಮತ್ತು ಕನಿಷ್ಠ 150 ಲೀಟರ್ ನೀರು ಬೇಕು. ಇಷ್ಟೆಲ್ಲ ಈ 150 ಲೀಟರ್ ನೀರು ಒಂದು ಆನೆಗೆ, 150 ಲೀಟರ್ ಆನೆ ಪ್ಲಸ್ 300 kg ಆಹಾರ ಬೇಕು ಅಂದರೆ ಅದು ಖಂಡಿತವಾಗಿ ಕಾಡಿನಲ್ಲಂತೂ ಇಲ್ಲ. ಹಾಗಾಗಿ ಈ ಆನೆಗಳೆಲ್ಲವೂ ಕೂಡ ಈ ಕಾಫಿ ತೋಟದಲ್ಲಿ ಆಶ್ರಯ ಪಡೆದಿದೆ. ಮತ್ತು ಕಾಫಿ ತೋಟದಲ್ಲಿ ಆಶ್ರಯ ಪಡೆದಂಥ ಆನೆಗಳು ಅಲ್ಲೇ ಸಂತಾನೋತ್ಪತ್ತಿ ಮಾಡಿ ಮರಿಗಳಿಗೆ ಜನ್ಮ ನೀಡುತ್ತೆ. ಅಲ್ಲಿ ಕಾಫಿ ತೋಟದಲ್ಲಿ ಹುಟ್ಟಿ ಬೆಳೆದಂತಹ ಆ ಮರಿ ಆನೆ ಏನಿದೆ ಅದು ದೊಡ್ಡದಾಗುವಾಗ ಅದಕ್ಕೆ ಕಾಡಿನ ಪರಿಚಯ ಇರಲ್ಲ, ಅದಕ್ಕೆ ಪರಿಚಯ ಇರೋದು ಕಾಫಿ ತೋಟ ಮಾತ್ರ. ಅಂದರೆ ಈ ಕಾಫಿ ತೋಟದಲ್ಲಿ ಬೆಳೆದಂತಹ ಈ ಆನೆಗಳು ಕಾಫಿ ತೋಟವನ್ನು ಬಿಟ್ಟು ಎಲ್ಲಿಗೂ ಕೂಡ ಹೋಗೋದಿಲ್ಲ. ಅವುಗಳನ್ನು ಓಡಿಸಲಿಕ್ಕೆ ನೀವು ಎಷ್ಟೇ ಸಾಕಾನೆಗಳನ್ನು ತಂದು ಓಡಿಸಿದ್ರು, ಎಷ್ಟೇ ಅರಣ್ಯ ಇಲಾಖೆ ಸಿಬ್ಬಂದಿ ಬಂದು ಪಟಾಕಿ ಹೊಡೆದ್ರು, ಬೊಬ್ಬೆ ಹೊಡೆದ್ರು, ಓಡಿಸಿದ್ರು, ಸ್ವಲ್ಪ ಹೋಗುತ್ತೆ, ಮತ್ತೆ ತಿರುಗಿ ಅದು ಕಾಫಿ ತೋಟಕ್ಕೆ ಬರುತ್ತೆ. ಅಂದರೆ ಈ ಕಾಫಿ ತೋಟದ ಆನೆಗಳನ್ನು ಕಾಡಿಗೆ ಓಡಿಸಲಿಕ್ಕೆ ಖಂಡಿತವಾಗಲೂ ಸಾಧ್ಯ ಆಗಲ್ಲ. ಹಾಗಾಗಿ ಇವಾಗ ಕಾರ್ಯಾಚರಣೆ ಮಾಡ್ತಿದ್ದಾರೆ. ನಿನ್ನೆಯಿಂದ ಈ ಅಮ್ಮತ್ತಿ ಗ್ರಾಮ ವ್ಯಾಪ್ತಿಯಲ್ಲಿ ಈ 3 ಕಾಡಾನೆಗಳನ್ನು ಹಿಡಿದು ರೀಲೊಕೇಟ್ ಮಾಡಬೇಕು ಅಂತ. ಆ 3 ಕಾಡಾನೆ ಅಲ್ಲ, ಕಾಫಿ ತೋಟದ ಆನೆಗಳು. ಅವುಗಳನ್ನು ಹಿಡಿದುಕೊಂಡು ಹೋಗಿ ನೀವು ದಟ್ಟ ಅರಣ್ಯ ಅಂದರೆ ಈ ಹುಲಿ ಸಂರಕ್ಷಿತ ಪ್ರದೇಶ ನಾಗರಹೊಳೆ ಅಭಯಾರಣ್ಯಕ್ಕೆ ಬಿಟ್ಟರೆ ಅಲ್ಲಿ ಅದು ಮತ್ತೊಂದು ರೀತಿಯ ಸಮಸ್ಯೆ ಆಗ್ಬೋದು. ಅಂದರೆ ಆ ಆನೆಗೆ ಬೇರೆದೇ ರೀತಿಯ ಸಮಸ್ಯೆ ಆಗ್ಬೋದು ಅನ್ನೋ ಒಂದು ಆತಂಕ ಕೂಡ ನಮ್ಮ ಈ ಪರಿಸರ ಪ್ರೇಮಿಗಳು, ಆನೆ ಪ್ರೇಮಿಗಳಲ್ಲಿದೆ. ಒಟ್ಟಾರೆ ಈಗ ಆನೆಗಳನ್ನು ಹಿಡಿದು ಬೇರೆ ಕಡೆ ಸ್ಥಳಾಂತರ ಮಾಡುವುದನ್ನು ಬಿಟ್ಟು ಸದ್ಯಕ್ಕಂತೂ ಬೇರೆ ಯಾವುದೇ ಮಾರ್ಗ ಅರಣ್ಯ ಇಲಾಖೆಯ ಹತ್ತಿರ ಇಲ್ಲ. ಹಾಗಾಗಿ ಈ ಅರಣ್ಯ ಇಲಾಖೆ ಸಿಬ್ಬಂದಿ ನಿನ್ನೆಯಿಂದ ಬಹಳ ಕಷ್ಟಪಟ್ಟು ಈ ಆನೆಯನ್ನು ಹಿಡಿಲಿಕ್ಕೆ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಆ ಗ್ರಾಮ ಏನಿದೆ ಒಂದು 8-10 ಗ್ರಾಮಗಳು, ಆ ಗ್ರಾಮಗಳಲ್ಲಿ ನಿಷೇಧಾಜ್ಞೆಯನ್ನು ಕೂಡ ಜಾರಿ ಮಾಡಿದ್ದಾರೆ. 144 ಸೆಕ್ಷನ್ ಜಾರಿ ಮಾಡಿ ಆನೆಯನ್ನು ಸೆರೆ ಹಿಡಿಯಲಿಕ್ಕೆ ಒಂದು ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ಸಂಜೆ ಒಳಗೆ ಆನೆ ಸೆರೆಯಾಗುವ ಎಲ್ಲ ಸಾಧ್ಯತೆ ಕೂಡ ಇದೆ. ಮತ್ತೊಂದು ಆಸಕ್ತಿಕರ ಒಳ್ಳೆಯ ಸ್ಟೋರಿ ಜೊತೆ ಮತ್ತೆ ನಿಮ್ಮ ಜೊತೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.